ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಆರ್ಸಿಬಿ ಚಾಂಪಿಯನ್ಸ್ ಆದರೂ ಸಂಭ್ರಮದ ಜಾಗದಲ್ಲಿ ಸೂತಕ ಮನೆ ಮಾಡಿದೆ. ಚಪ್ಪಲಿಗಳ ರಾಶಿ ಘಟನೆಯ ಕರಾಳತೆಯನ್ನ ಬಿಚ್ಚಿಡ್ತಾ ಇದ್ರೆ 11 ಜನರ ಸಾವಿಗೆ ಟೀಕೆ ಕಣ್ಣೀರಿಟ್ಟಿದ್ದಾರೆ. ಇದೇ ವೇಳೆ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದ್ರೆ ಇತ್ತ ವಿಚಾರಣೆಯನ್ನ ಕೋರ್ಟ್ ಜೂನ್ 10ಕ್ಕೆ ಮುಂದೂಡಿಕೆ ಮಾಡಿದೆ. ಸಾವಿನ ಮನೆಯಲ್ಲೂ ರಾಜಕೀಯ ನಾಯಕರ ರಾಜಕೀಯ ಕೆಸರದ ಚಾಟ ಶುರುವಾಗಿದೆ. ಸರ್ಕಾರದ ಬೇಜವಾಬ್ದಾರಿ ಹಾಗೂ ಪ್ರಚಾರದ ಹುಚ್ಚಿನಿಂದ ದುರಂತ ಸಂಭವಿಸಿದ್ದು ಸರ್ಕಾರವೇ ಹೊಣೆ ಅಂತ ದೋಸ್ತಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಕೈವೀರರು ಟಕ್ಕರ್ ಕೊಟ್ಟಿದ್ದಾರೆ. ದುರಂತಕ್ಕೆ ಸರ್ಕಾರದ ಬೇಜವಾಬ್ದಾರಿ, ಪೊಲೀಸರ ವೈಫಲ್ಯವೇ ಮುಖ್ಯ ಕಾರಣ. ಅಭಿಮಾನಿಗಳನ್ನ ಅಂದಾಜು ಮಾಡುವಲ್ಲಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸದೇ ಇದ್ದಿದ್ದಕ್ಕೆ 11 ಮಂದಿ ಸಾವಿನ ಮನೆ ಸೇರಿದ್ದಾರೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಯುಡಿಆರ್ ಎಫ್ಐಆರ್ ಆಗಿ ಬದಲಾಗಿದೆ. 11 ಮಂದಿಯ ಸಾವಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಗೊಂದಲಕಾರಿ ನಿಲುವು ಕೂಡ ತಮ್ಮದೇ ಆದ ಕೊಡುಗೆ ಕೊಟ್ಟಿವೆ. ಎಲ್ಲ ಬೆಳವಣಿಗೆ ಬಳಿಕ ಆರ್ಸಿಬಿ, ಡಿಎನ್ಎ ಎಂಟರ್ಟೈನ್ಮೆಂಟ್ ಹಾಗೆ ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದುರಂತದಲ್ಲಿ ತಮ್ಮವರನ್ನ ಕಳ್ಕೊಂಡವರ ಕಣ್ಣೀರ ಕೋಡಿ ಮೊನ್ನೆ ಸುರಿದ ಮಳೆಗಿಂತ ಭೀಕರವಾಗಿದೆ. ದಿವ್ಯಾಂಶಿ ಹಾಗೂ ಚಿನ್ಮಯಿ ಕುಟುಂಬಸ್ಥರ ಆಕ್ರಂದನ ಕರುಳು ಹಿಂಡು ಆಗಿದೆ. 11 ಮೃತರ ಕುಟುಂಬಸ್ಥರೆಲ್ಲ ನಮಗ್ಯಾರ ದಿಕ್ಕು ಅಂತ ಕಣ್ಣೀರು ಹಾಕ್ತಾನೆ ಸರ್ಕಾರಕ್ಕೆ ಶಾಪ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.